ವಿಶದೇ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತೆ ನಮಃ. ಎಲ್ಲ ಪರಮ ಪೂಜ್ಯರ ಹರಿದಾದವರಿಗೆ ನಮಸ್ಕರಿಸಿ ತಮ್ಮ ಎಲ್ಲ ಮೀಡಿಯಾ ಮಿತ್ರರಿಗೆ ಒಳ್ಳೆಯದಾಗಲಿ ಅಂತ ನಾನು ಭಾವನೆ ಮಾಡ್ತಾ, ಏನು ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿಯ ಬದಲಾವಣೆಯ ವಿಚಾರ ಬಂದಾಗ, ಮುಖ್ಯಮಂತ್ರಿ ಬದಲಾವಣೆ ಮಾಡೋದಾದ್ರೆ ಒಬ್ಬ ನಿಷ್ಪಕ್ಷಪಾತ ಅದೇ ಪಕ್ಷದ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಅವರು ಪರಿಗಣನೆ ತಗೋಬೇಕು. ಯಾವುದೇ ದುರಹಂಕಾರ ಇಲ್ಲದೆ ಪಾರದರ್ಶಕತೆಯಿಂದ ಆಡಳಿತ ಮಾಡತಕ್ಕಂಥ ಒಬ್ಬ ವ್ಯಕ್ತಿ ನಿಮ್ಮ ಪಕ್ಷಕ್ಕೆ ಮತ್ತು ನಿಮ್ಮ ಕಾರ್ಯಕರ್ತರನ್ನ ಒಂದು ಕಾಪಾಡ್ತಕ್ಕಂಥ ಸಾಮರ್ಥ್ಯವನ್ನ ಹೊಂದಿದ್ದಾರೆ, ತುಮಕೂರು ಜಿಲ್ಲೆಯಲ್ಲಿದ್ದಾರೆ, ಅವರನ್ನ ಪರಿಗಣನೆ ಮಾಡಿ ಅಂತ ಎಲ್ಲ ಕಾಂಗ್ರೆಸ್ನ MLAಗಳಿಗೆ ಮತ್ತು ಅವರ ಹೈಕಮಾಂಡ್ಗೆ ನಾನು ನಿಮ್ಮಗಳ ಮೂಲಕ ಮನವಿ ಮಾಡ್ತೇನೆ. ಓಂ ನಮಃ ಶಿವಾಯ. ನಮ್ಮ ಜಿಲ್ಲೆಗೆ ಒಂದು ಮುಖ್ಯಮಂತ್ರಿಯ ಸ್ಥಾನವನ್ನು ನೀಡಿ ನಾನು 2 ಬಾರಿ ದಸರಾ ಸಂದರ್ಭದಲ್ಲಿ ಕೂಡ ಹೇಳಿದ ಅನೇಕ ವೇದಿಕೆಗಳನ್ನು ಕೂಡ ಮಾತನಾಡ್ತಾ ಇದ್ದೇನೆ. ಇವತ್ತು ನಾಡು ಕಂಡಂತ ಅಥವಾ ರಾಜ್ಯ ಕಂಡಂತ ಧೀಮಂತ ವ್ಯಕ್ತಿಗಳಂತ ಇವತ್ತು ತುಮಕೂರು ಕ್ಷೇತ್ರವನ್ನು ಶಿಕ್ಷಣ ಕ್ರಾಂತಿಯಲ್ಲಿ ಮಾಡಿದಂತ KPCC ಅಧ್ಯಕ್ಷ 8 ವರ್ಷಗಳ ಕಾಲ ಸುದೀರ್ಘವಾಗಿ ಕಳಂಕರಹಿತವಾಗಿ ಸೇವೆಯಲ್ಲಿ ಕಳಂಬಾಗಿ ಲೋಕದಂತೆ ಯಾರ ಅಧ್ಯಕ್ಷರಾಗಿರ್ತಾರೋ ಮುಖ್ಯಮಂತ್ರಿ ಮಾಡಬೇಕನ್ನುವಂತಹ ಪಕ್ಷದ ನಿಲುವಿತ್ತು. ಕಳಂಬಾಗಿ ಕಾರಣಾಂತರದಿಂದ ಅವರಿಗೆ ಸೋಲಾಗುವಂತ ಸಂದರ್ಭದಲ್ಲೂ ಕೂಡ ದೊಡ್ಡಗಿಡದಂಗೆ ಅದು ಪಕ್ಷವನ್ನು ಮುನ್ನಡೆಸುವಂತ ಜವಾಬ್ದಾರಿ ಹೊತ್ತಿದ್ದು. ಈಗಾಗಲೇ ಕೊರಟಗೆರೆ ಕ್ಷೇತ್ರದ ಗೆದ್ದು ಕೂಡ ಕೆಲವೊಂದು ಕಡೆ ಮುಖ್ಯಮಂತ್ರಿ ಸ್ಥಾನದ ವಂಚಿತರಾಗಿ ನಾವೆಲ್ಲ ಯಾವುದೇ ಜಾತಿ ಧರ್ಮ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವೆಲ್ಲ ಮಠಾಧೀಶರಿಗೂ ಒಂದೇ ಅತ್ಯಂತ ಹಿಂದುಳಿದಂತ ಈ ತುಮಕೂರು ಜಿಲ್ಲೆ ನೀರಾವರಿ ಸಾಮಾಜಿಕ ಶೈಕ್ಷಣಿಕವಾಗಿ ಬದಲಾವಣೆಗಳಾಗಬೇಕು, ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ಮಾಡಬೇಕು ಅಂತ ಒಳ್ಳೆಯ ಸದುದ್ದೇಶ ಇಟ್ಕೊಂಡವನ್ನೆಲ್ಲ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ. ನಾನು ಪಕ್ಷದ ವರಿಷ್ಠರಿಗೆ, ರಾಜ್ಯದ ಎಲ್ಲ ಪಕ್ಷದ ಪದಾಧಿಕಾರಿಗಳಿಗೆ, ಎಲ್ಲ ಮಠಾಧೀಶರ ಒಕ್ಕರಳಿಂದ ಒಂದು ಸಂದೇಶ ಒಂದೇ, ನಮ್ಮ ಜಿಲ್ಲೆಗೆ ಅದರಲ್ಲೂ ಅತ್ಯಂತ ಹಿಂದುಳಿದಂತ ವರ್ಗಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಾಗತ್ತೆ ಅಂತ ಹೇಳಿ ನೀವು ಮಾಧ್ಯಮ ಮುಖಾಂತರ ಎಲ್ಲರೂ ಕೂಡ ಮಠಾಧೀಶರ ಒಕ್ಕರಳಿಂದ ಆಗ್ರಹವನ್ನು ಮಾಡ್ತೇವೆ. ನಮ್ಮ ಜಿಲ್ಲೆಯಲ್ಲಿ ಸಚಿವೆ ಯಾವುದೇ ರೀತಿಯಾದ ಆರೋಗ್ಯವನ್ನು ಸರಳ ಸಚಿವೆ ರಾಜಕಾರಣಿ ಆಗಿರುತ್ತಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಮಾಧ್ಯಮ ಮುಖಾಂತರವಾಗಿ ರಾಜ್ಯದ ರಾಜಕಾರಣದಲ್ಲಿ ನಾವು ಸಲ್ಲಿಸ್ತಾರೆ. ನಮ್ಮ ಜಿಲ್ಲೆಯ ಅಭಿವೃದ್ಧಿಯಾಗಬೇಕಾದರೆ ಸಮಗ್ರವಾಗಿ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂಥ ಕನಸನ್ನು ಇಟ್ಟುಕೊಂಡಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ಗೆ ಆ ಅವಕಾಶಗಳು ಬಂದರೆ ನಾವು ಅನುಕೂಲವಾಗಿ ಇರುವಂಥ ಒಂದು ಕಾರಣಕ್ಕಾಗಿ ನಮಗೆ ಈಗ ಪೂಜ್ಯರು ಮಾತನಾಡಬಹುದು. ಒಂದು ಜನಾಂಗದ ಎಲ್ಲ ಜನಾಂಗದ ಪೂಜ್ಯರು ನಮ್ಮ ಜಿಲ್ಲೆಗೆ ಎಲ್ಲ ಭಾಗದ ಪರಮೇಶ್ವರ ಅಭಿಮಾನದೆಲ್ಲ ಪೂಜ್ಯರು ತಾಯಿಸಿ ಒಂದು ಮನೆಗೆ ಸಲ್ಲಿಸ್ತಾ ಇದ್ದಾರೆ. ನಾಯಕ ಬಹಳ ಸರಳವಾಗಿ ಸಜ್ಜನಿಕವಾಗಿ ಇರ್ತಕ್ಕಂಥ ಸುಸಂಸ್ಕೃತ ವಿದ್ಯಾವಂತರಾಗಿರುವಂಥ ಆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಆ ಮುಖ್ಯಮಂತ್ರಿ ಸ್ಥಾನವನ್ನ ಒದಗಿಸಿಕೊಟ್ಟರೆ ಬಹಳ ಅನುಕೂಲವಾಗುತ್ತೆ ಎನ್ನುವಂಥ ಒಂದು ಮನವಿಯನ್ನ ಈ ಸಂದರ್ಭದಲ್ಲಿ ನಾವು ಮಾಡಿಕೊಡ್ತೀವಿ. ಎಲ್ಲರ ಪೂಜ್ಯರ ವಹಿಸಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯ ಹರಿದಾವರಗಳಲ್ಲಿ ನಮಿಸಿ, ಜಿ ಪರಮೇಶ್ವರರು ಸರಳ ಜೀವಿಗಳು ಮತ್ತು ಸಾರ್ವಜನಿಕ ಕೆಲಸಗಳು ಸುಮಾರು 16 ವಿದ್ಯಾಸಂಸ್ಥೆಗಳಿವೆ. ಎಲ್ಲ ಕಡೆಯೂ ಕೂಡ ಅವರು ಬಹಳ ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಸಮಾಜ ಸೇವೆಗೆ ಹೊಂದ್ಕೊಂಡಿದ್ದಾರೆ. ಅದರಿಂದ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕಲ್ಪಿಸಲಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಕೂಡ ಆ ದೇವರಲ್ಲೂ ಕೂಡ ಪ್ರಾರ್ಥನೆ ಮಾಡ್ಕೊಂತೀವಿ.
ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡೋದೇ ಆದರೆ ಸರಳರು ಸಜ್ಜನರು ಅಷ್ಟೇ ಅಲ್ಲ, ಎಲ್ಲ ಕೋಮಿನ ಜನರನ್ನು ಪ್ರೀತಿಯಿಂದ ಕಾಣ್ತಕ್ಕಂಥ ಪರಮೇಶ್ವರ್ ಅವರನ್ನು ಅಷ್ಟೇ ಸರಳರು, ಅಷ್ಟೇ ಅನುಭವಿಗಳು KPCC ಅಧ್ಯಕ್ಷರಾಗಿ ಅನೇಕ ಹುದ್ದೆಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಅನುಭವವನ್ನು ಪಡೆದಿರ್ತಕ್ಕಂಥ ಈ ಪರಮೇಶ್ವರ್ ಅವರನ್ನು ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರನ್ನು ಪರಿಗಣಿಸಿದ್ದೆ ಆದರೆ ಬಹಳಷ್ಟು ಜನಕ್ಕೆ ಸಂತೋಷ ಆಗುತ್ತೆ. ಆದ್ದರಿಂದ ಅದನ್ನು ಹೈಕಮಾಂಡು ಪರಿಗಣಿಸಿ ಅವರನ್ನು ಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕು ಅಂತೇಳಿ ಈ ಮೂಲಕ ಒತ್ತಾಯಿಸ್ತೇನೆ. ಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕು. ಇಲ್ಲಿ ತನಕ ತುಮಕೂರು ಜಿಲ್ಲೆಗೆ ಅವಕಾಶ ಸಿಕ್ಕಿಲ್ಲ. ಇನ್ನು ಮುಂದೆ ಆದರೂ ಅವಕಾಶವನ್ನು ಕಾಂಗ್ರೆಸ್ನ ಹೈಕಮಾಂಡ್ ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ ಎಲ್ಲ ಸ್ವಾಮೀಜಿಗಳು ಇವತ್ತು ಒಟ್ಟಾಗಿ ಪರಮೇಶ್ವರ್ ಅವರ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತ ಎಲ್ಲ ಸ್ವಾಮೀಜಿಗಳು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಹೈಕಮಾಂಡು ಇದೆಲ್ಲ ಗಮನಿಸಿ ಇದಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತೇಳಿ ನಾವಾದರೂ ಕೂಡ ಕೇಳ್ತೀವಿ. ಓಂ ಶಾಂತಿ ಶಾಂತಿ. ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತೇಳಿ ನಮ್ಮ ಜಿಲ್ಲೆಯ ಎಲ್ಲ ಸ್ವಾಮೀಜಿಗಳು ಮತ್ತು ಬೇರೆ ಬೇರೆ ತಾಲೂಕಿನ ಎಲ್ಲ ಸ್ವಾಮೀಜಿಗಳವರ ಒಂದು ಒಕ್ಕೂಟದೊಂದಿಗೆ ನಾವೆಲ್ಲರೂ ಪರಮೇಶ್ವರಪ್ಪ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಸಹ ಸೇರಿ ಇವತ್ತು ಬೆಂಬಲವನ್ನು ಎಲ್ಲ ಸ್ವಾಮೀಜಿಗಳು ಪ್ರಕಟಿಸುತ್ತಿದ್ದಾರೆ. ಹಾಗೆಯೇ ಪರಮೇಶ್ವರಪ್ಪನವರು ಅವರ ತಂದೆಯವರ ಕಾಲದಿಂದಲೂ ಸಹ ಈ ಒಂದು ಸಿದ್ಧಾರ್ಥ ಎಂಬ ಶಿಕ್ಷಣ ಸಂಸ್ಥೆಯನ್ನು ರಚನೆ ಮಾಡಿ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಮಕ್ಕಳಿಗೆ ಅನುಕೂಲವಾಗುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ಸರ್ಕಾರದ ಅತಿ ಹೆಚ್ಚಿನ ಒಂದು ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ. ಅದಕ್ಕೋಸ್ಕರವಾಗಿ ಗೃಹ ಸಚಿವರಾಗಿರತಕ್ಕಂಥ ಪರಮೇಶ್ವರಪ್ಪನವರಿಗೆ ಎಲ್ಲರ ಬೆಂಬಲದೊಂದಿಗೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲಿ ಅಂತ ಹಾರೈಸುತ್ತಾ ನಮ್ಮೆರಡು ಮಾತುಗಳನ್ನು ಕಾನೂನಿನ ಚೌಕಟ್ಟಿನಲ್ಲಿ ಸಹೃದಯಗಳಾಗಿ ಸರ್ವತೋಮುಖವಾದಂಥ ಎಲ್ಲ ಸಮುದಾಯಗಳಿಗೂ ಸಹ ಸಹಕಾರವನ್ನು ಕೊಟ್ಟಂತ ಹಾಗೂ ರಾಜಕಾರಣದಲ್ಲಿ ವಿಶೇಷವಾಗಿ ಯಾವುದೇ ಪಕ್ಷ ಭೇದಗಳಿಲ್ಲದೆ ಭಾವೈಕ್ಯತೆಯನ್ನ ಹೊಂದಿದಂಥ ತುಂಬ ಆತ್ಮೀಯರಾಗಿರ್ತಕ್ಕಂಥ ಜನನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿಯ ಸ್ಥಾನ ಆಗಲೇಬೇಕು ಅಂತಕ್ಕಂಥ ಅಪೇಕ್ಷೆಯಿಂದ ಇವತ್ತು ತುಮಕೂರು ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದ ಅನೇಕ ಕಡೆಗಳಿಂದ ಮಠಮಾನ್ಯಗಳ ಸ್ವಾಮೀಜಿಗಳು ಆಗಮಿಸಿ ತುಮಕೂರು ನಗರದಲ್ಲಿ ಈ ಪತ್ರಿಕಾ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸರ್ಕಾರಕ್ಕೆ ಇದು ಅರಿವಿರಬೇಕು. ಕಾರಣ ಯಾಕೆ ಅಂತಂದ್ರೆ ಅನೇಕ ಜನಗಳ ಭಾವೈಕ್ಯತೆಯನ್ನ ಅಥವಾ ಬಂಧುತ್ವವನ್ನ ಸ್ನೇಹಜೀವಿಯಾಗಿದ್ದು ಎಲ್ಲ ಜೊತೆಗೂಡಿ ಭೇದ ಭಾವಗಳಿಲ್ಲದೆ ಎಲ್ಲ ಸ್ವಾಮೀಜಿಗಳ ಜೊತೆಯಲ್ಲಿ ವಿಶ್ವಾಸಪೂರ್ವಕವಾಗಿದ್ದಂಥ ನಾಯಕರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾದಾಗ ಕರ್ನಾಟಕ ರಾಜ್ಯದ ಜನತೆಗೆ ಒಳ್ಳೆಯ ರಾಜಕಾರಣವನ್ನ ಕೊಡುವುದು ಅಥವಾ ರಾಜಕೀಯವನ್ನು ಕೊಟ್ಟು ಸಮಾಜಗಳಿಗೆ ಮುಂಚೂಣಿಯನ್ನು ತರುವಂತ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡತಕ್ಕಂಥ ಒಳ್ಳೆಯ ಮನಸ್ಕರಾಗಿರೋದ್ರಿಂದ ಅವರಿಗೆ ಮುಖ್ಯಮಂತ್ರಿಯ ಸ್ಥಾನ ಕೊಡಲೇಬೇಕು. ನಾವು ತುಮಕೂರು ಜಿಲ್ಲೆಯ ಅಥವಾ ಕರ್ನಾಟಕ ರಾಜ್ಯದ ಎಲ್ಲ ಸಮುದಾಯದ ಸ್ವಾಮೀಜಿಗಳು ಸಹ ಹೋರಾಟವನ್ನು ಮಾಡಿ ಅವರಿಗೆ ಮುಖ್ಯಮಂತ್ರಿಯ ಸ್ಥಾನವನ್ನು ಕೊಡುವವರಿಗೂ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ತಮ್ಮೆಲ್ಲರಿಗೂ ಹೇಳ್ತಾ ಮಾತಿಗೆ ವಿರಾಮವನ್ನು ಕೊಡ್ತಿದ್ದೀವಿ. ನಮೋ ಶಿವಕರ್ಣಿ. ಮುಖ್ಯಮಂತ್ರಿಯ ಬದಲಾವಣೆಯ ಕೂಗು ಬಹಳಷ್ಟು ಜೋರಾಗಿ ನಡೆದಿರುವಂತಹ ಸಂದರ್ಭದಲ್ಲಿ ಆಯಾ ಭಾಗದ ಸ್ವಾಮೀಜಿಯವರು ತಮಗೆ ಇಷ್ಟವಾದಂಥ ವ್ಯಕ್ತಿಯನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕು ಅಂತೇಳಿ ಅನೇಕ ಕಡೆ ಕೂಗುಗಳು ಕೇಳಿ ಬರುವಂತಹದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಒಂದು ಕಡೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಆ ಭಾಗದ ಸ್ವಾಮೀಜಿಯವರು ಒತ್ತಾಯವನ್ನ ಪಡಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ತುಮಕೂರು ಜಿಲ್ಲೆಯ ಎಲ್ಲ ಪೂಜ್ಯ ಸ್ವಾಮಿಗಳವರು ಒಬ್ಬ ಶ್ರೇಷ್ಠ ರಾಜಕಾರಣಿ, ಹಿರಿಯ ಮುತ್ಸದ್ದಿ, ಬಹಳಷ್ಟು ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನ ಸಲ್ಲಿಸಿ ಗೃಹ ಮಂತ್ರಿಗಳಾಗಿ
ಉತ್ತಮ ಸೇವೆಯನ್ನು ಸಲ್ಲಿಸಿರುವಂತ ಸನ್ಮಾನ್ಯ ಶ್ರೀ ಜಿ ಪರಮೇಶ್ವರ್ ಅವರು ಸಹ ಯಾಕೆ ಮುಖ್ಯಮಂತ್ರಿಗಳಾಗಬಾರ್ದು, ಅವ್ರಿಗೆ ಯಾಕೆ ಅವಕಾಶ ಮಾಡಿಕೊಡ್ಬಾರ್ದು ಅನ್ನುವಂಥ ದೃಷ್ಟಿಯಿಂದ ನಾವೆಲ್ಲ ದೆಹಲಿ ಹೈಕಮಾಂಡ್ ಅವರಿಗೆ ಮನವರಿಕೆ ಮಾಡುವಂತ ಮತ್ತು ಸನ್ಮಾನ್ಯ ಶ್ರೀ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿಗಳನ್ನಾಗಿ ಆಯ್ಕೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ನಾವೆಲ್ಲ ಇಲ್ಲಿ ಇವತ್ತು ಸೇರಿಕೊಂಡು ಒಕ್ಕೂರಲಿನಿಂದ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಹೈಕಮಾಂಡ್ ಅನ್ನ ಒತ್ತಾಯಪಡಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಇಲ್ಲಿ ನಡೆದಿದೆ. ಪರಮೇಶ್ವರ್ ಅವರು ಒಬ್ಬ ಕೇವಲ ಸಾಮಾನ್ಯ ವ್ಯಕ್ತಿಯಾಗದೆ ಒಬ್ಬ ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿಯಾಗಿರೋದ್ರಿಂದ ಇಲ್ಲಿವರೆಗೂ ಸಹ ನಮ್ಮ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಅವಕಾಶ ಸಿಗದೇ ಇರುವುದರಿಂದ ಅವರಿಗೆ ಆವಂತ ಒಂದು ಅವಕಾಶವನ್ನ ಕಲ್ಪಿಸಿ ಕೊಡಬೇಕು ಅಂತೇಳಿ ನಾವೆಲ್ಲರೂ ಸಹ ಹೈಕಮಾಂಡ್ ಅನ್ನ ಒತ್ತಾಯಪಡಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ನಮಸ್ಕಾರ ಸಂಸ್ಥೆ ತದನಂತರ ಈ ಕಾರ್ಯಕ್ರಮದಲ್ಲಿ ನಾವು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ವಿದ್ಯಾವಂತ